ವಿಜ್ಞಾನ ದಿನಾಚರಣೆಯ ನಮ್ಮ ಶಾಲೆಯಲ್ಲಿ ಭಾಳ ಅರ್ಥಗರ್ಭಿತವಾಗಿ ಜರುಗಿತು. ಈ ವಿಜ್ಞಾನ ದಿನಾಚರಣೆಯ ದಿನವನ್ನು ರಿಬ್ಬನ್ ಕಟ್ ಮಾಡೋದ್ರ ಮುಖಾಂತರ ನಮ್ಮ ಹೆಮ್ಮೆಯ BO ಆಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರು ಉದ್ಘಾಟನೆಯನ್ನು ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕವಾಗಿರ್ತಕ್ಕಂಥ ವಸ್ತು ಪ್ರದರ್ಶನವನ್ನು ನಡೆಸಲಾಯಿತು. ಜೊತೆಗೆ ನಂಬಿಕೆ ಮತ್ತು ಮೂಢನಂಬಿಕೆ ಅಂತಕ್ಕಂಥ ಒಂದು ನಾಟಕ ಭಾಳ ಅರ್ಥಗರ್ಭಿತವಾಗಿ ಮೂಡಿಬಂತು. ವಿಜ್ಞಾನ ದಿನಾಚರಣೆ ಕೇವಲ ಸಾಂಕೇತಿಕವಾಗಿ ಮಾಡದೆ ಅದನ್ನು ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಿಸಿರ್ತಕ್ಕಂಥ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾಗಿದ್ದ ರಮೇಶ್ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇಂಥ ವಿಜ್ಞಾನ ಕಾರ್ಯಕ್ರಮಗಳು ಜರುಗೋದ್ರ ಮುಖಾಂತರ ಮಕ್ಕಳ ಜ್ಞಾನಾಭಿವೃದ್ಧಿಗೆ ಸಹಕಾರಿಯಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಂಥ ಕಾರ್ಯಕ್ರಮ ನಡೀಲಿ ಅಂತೇಳಿ ನಾನು ಆಶಿಸ್ತೀನಿ. ರಾಮನ್ ಅವರು ಪ್ರಥಮ ಬಾರಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. ಹಾಗಾಗಿ ಆ ಒಂದು ಸ್ಮರಣೀಯ ದಿನವನ್ನಾಗಿ ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಸೊ ನೊಬೆಲ್ ಪ್ರಶಸ್ತಿ ಅನ್ನೋದು ತುಂಬಾ ಉತ್ಕೃಷ್ಟವಾದಂತಹ ಪ್ರಶಸ್ತಿ. ಬಹುಮಾನವನ್ನ ಪಡೆದಂತ ದಿನ ಇದು. ಅಂದ್ರೆ 1930ರಲ್ಲಿ ನೊಬೆಲ್ ಬಹುಮಾನ ಬಂತು. 28 ಫೆಬ್ರವರಿ 1928ರಲ್ಲಿ ಈ ರಾಮನ್ ಪರಿಶೋಧನೆ ಅಂತಕ್ಕಂಥ ಒಂದು ವೈಜ್ಞಾನಿಕ ವಿಷಯ, ಒಂದು ಪ್ರಬಂಧ ಇಡೀ ಪ್ರಪಂಚದಾದ್ಯಂತ ಅದು ಒಪ್ಪಿಗೆ ವಿಜ್ಞಾನವೇ ಬೆಳಕು ನಮ್ಮ ಬದುಕಿನ ದಾರಿ. ಹೊಸ ಕನಸುಗಳ ಜೊತೆ ಸಾಗೋಣ ಎಲ್ಲರೂ ಸೇರಿ. ಪ್ರಶ್ನೆ ಕೇಳೋಣ, ಉತ್ತರ ಹುಡುಕೋಣ. ಜ್ಞಾನ ದೀಪ ಹಚ್ಚಿ ಭವಿಷ್ಯ ಕಟ್ಟೋಣ. ಪ್ರಯೋಗ ಶಾಲೆಯಲ್ಲೇ ಕನಸು ಮೂಡುತ್ತದೆ. ಸಣ್ಣ ಸಂಶಯವೇ ಆವಿಷ್ಕಾರವಾಗುತ್ತದೆ. ಪ್ರಕೃತಿಯ ವಿಸ್ಮಯ ತಿಳಿಯುವೆವು. ಸತ್ಯದ ದಾರಿಯಲ್ಲಿ ಮುಂದೆ ನಡೆಯುವೆವು. ವಿಜ್ಞಾನಿಗಳ ಪರಿಶ್ರಮದ ಲೋಕಕ್ಕೆ ಕೊಟ್ಟ ಮಹಾಜಯಾನ. ವಿದ್ಯಾರ್ಥಿಗಳಿಗೆ ನೀವೇ ಶಕ್ತಿ. ಜೈ ಹೋ, ಜೈ ಹೋ ವಿಜ್ಞಾನಕ್ಕೆ ಜೈ ಹೋ, ಜೈ ಹೋ, ಜೈ ಹೋ ವಿಜ್ಞಾನಕ್ಕೆ ಜೈ ಹೋ, ಜೈ ಹೋ. ನಮ್ಮ ಭಾರತೀಯ ವಿಜ್ಞಾನಿಗಳಿಗೆ ಜೈ ಹೋ, ಜೈ ಹೋ, ಜೈ ಹೋ, ಜೈ ಹೋ, ಜೈ ಹೋ, ಜೈ ಹೋ, ಜೈ ಹೋ. ಇದರಲ್ಲಿ ಎಲ್ಲಾ ಮಕ್ಕಳು ತುಂಬಾ ಅತ್ಯಂತ ಕ್ರಿಯಾಶೀಲರಾಗಿ ಇಲ್ಲಿ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ, ಆಮೇಲೆ ಮಾಡ್ಯೂಲ್ಗಳನ್ನ ಮಾಡೋದ್ರ ಮೂಲಕ ಇಲ್ಲಿ ಅವ್ರು ತಿಳಿದಿರ್ತಕ್ಕಂಥ ವಿಷಯಗಳನ್ನ ವ್ಯಕ್ತಪಡಿಸಿದ್ರು. ಹಾಗೆ ಅವರ ಕೌಶಲ್ಯಗಳನ್ನು ಕೂಡ ಇಲ್ಲಿ ತಿಳಿಸಿದ್ರು. ಹಾಗೆ CV ರಾಮನ್ ಬಗ್ಗೆ ಕೂಡ, ರಾಮನ್ ಎಫೆಕ್ಟ್ ಬಗ್ಗೆ ಕೂಡ ನಾವು ತುಂಬಾ ಚೆನ್ನಾಗಿ ಇಲ್ಲಿ ವ್ಯಕ್ತಪಡಿಸಿದ್ರು. TG ಬಸವರಾಜ್, ದೈಹಿಕ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬ್ಯಾಸಿಗಿದೇರಿ. ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬಂತು. ಬೆಳಗಿನಿಂದ ವಸ್ತು ಪ್ರದರ್ಶನಗಳು ಬಹಳ ಅತ್ಯದ್ಭುತವಾಗಿದ್ವು ಮತ್ತು ಸುತ್ತಮುತ್ತಲಿನ ಎಲ್ಲಾ ಶಾಲೆಯ ಶಿಕ್ಷಕರು ಮಕ್ಕಳೊಂದಿಗೆ ಬಂದು ಮಧ್ಯಾಹ್ನದ ಅವಧಿಯಲ್ಲಿ ಬಹಳ ವಿಜ್ಞಾನದ ಸಾಂಸ್ಕೃತಿಕ ಕಾರ್ಯಕ್ರಮಗಳಂತೂ ಬಹಳ ಮೈ ನವಿರಿಳಿಸುವಂತೆ ಇತ್ತು. ಬಹಳ ಅದ್ಭುತವಾಗಿ ಭಾಷಣವನ್ನ ಮಾಡಿದ್ರು. ಮಕ್ಕಳು ಭಾಷಣವನ್ನ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ. ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಇಂದು ನಾವು ಆಲ್ಮೋಸ್ಟ್ ಅಲ್ಲಿ ಎಕ್ಸಿಬಿಷನ್ ಮಾಡಿದ್ವಿ ಮತ್ತು ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ವಿ. ಮತ್ತೆ ನಮ್ಮ ಶಾಲೆಯಲ್ಲಿ ನಾಟಕ ಕೂಡ ಹಮ್ಮಿಕೊಂಡಿದ್ವಿ. ಈ ವಿಜ್ಞಾನ ದಿನಾಚರಣೆಗೋಸ್ಕರ ನಾವು ಸರ್ CV ರಾಮನ್ ಅವ್ರ ಬಗ್ಗೆ
ಏನೋ ತಿಳ್ಕೊಂತ ಹೋದ್ವಿ. ಮತ್ತೆ ಈ ನಮ್ಮ ಶಾಲೆಯಲ್ಲಿ ಈ ವಿಜ್ಞಾನ ದಿನಾಚರಣೆಯನ್ನು ನಾವು ಜೈ ಹೋ ಜೈ ಹೋ ಜೈ ಹೋ ಜೈ ಹೋ. ವಿಜ್ಞಾನವೇ ಬೆಳಕು ನಮ್ಮ ಬದುಕಿನ ದಾರಿ, ಹೊಸ ಕನಸುಗಳ ಜೊತೆ ಸಾಗೋಣ ಎಲ್ಲರೂ ಸೇರಿ. ಪ್ರಶ್ನೆ ಕೇಳೋಣ, ಉತ್ತರ ಹುಡುಕೋಣ, ನಾನಾ ದೀಪ ಹಚ್ಚಿ ಇಂದು ನಾವು ವಿಜ್ಞಾನ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಇಂದು ನಾವು ವಿಜ್ಞಾನ ದಿನಾಚರಣೆಯಲ್ಲಿ ಎಲ್ಲ ರೀತಿಯ ಮಾಡೆಲ್ಗಳನ್ನು ನಿರ್ಮಿಸಿಕೊಂಡು ಎಲ್ಲರೂ ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ಎಲ್ಲ ರೀತಿಯ ಮಾದರಿಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತಾ ಎಲ್ಲರಿಗೂ ಅರ್ಥಗರ್ಭಿತವಾಗಿ ಅರ್ಥ ಮಾಡುವ ಹಾಗೆ ಎಲ್ಲ ಬಂದ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವ ಹಾಗೆ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಅವರಿಗೆ ಸಪೋರ್ಟ್ ಮಾಡಿ ಎಲ್ಲ ಶಿಕ್ಷಕರು BO ಸರ್ ಎಲ್ಲ ಸರ್ ಬಂದು ನಮ್ಮ ಶಾಲೆಗೆ ವಿಸಿಟ್ ಮಾಡಿ ನಮಸ್ತೆ, ನನ್ನ ಹೆಸರು ಗಜೇಂದ್ರ ಬಳ್ಳಾರ್ ಅಂತೇಳಿ. ನಾನು ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಬಾಲ್ಮೀಕಿ ಶಾಲೆಯಲ್ಲಿ ಪ್ರಯೋಗ ಸಂಸ್ಥೆಯಿಂದ ಕ್ರಿಯಾ ಅಕಾಡೆಮಿ ಕೋಆರ್ಡಿನೇಟರ್ ಆಗಿ ಪ್ರಯೋಗ ಶಾಲೆಯಲೇ ಕನಸು ಮೂಡುತ್ತದೆ, ಸಣ್ಣ ಸಂಶಯವೇ ಆವಿಷ್ಕಾರವಾಗುತ್ತದೆ, ಪ್ರಕೃತಿಯ ವಿಸ್ಮಯ. ನಾನು ನೋಡಿದೆ, ಯಾಕಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮನ ನಾನು ಮಿಸ್ ಮಾಡ್ಕೊಂತಿದ್ದೆ ಅಂತ ಹೇಳ್ತೀನಿ. ಯಾಕಂದ್ರೆ ಬಹಳಷ್ಟು ಶ್ರಮ ಪಟ್ಟು ರಮೇಶ್ ಸರ್ ಈಗ ಆಲ್ರೆಡಿ ಇದಕ್ಕೂ ಮುಂಚೆ ಅವರು ಹೊರಗೇರಿ ಶಾಲೆಯಲ್ಲೂ ಇದೇ ತರ ಮಾಡಿದ್ರು, ಮತ್ತೆ ಇಲ್ಲಿ ಹೈಸ್ಕೂಲ್ ಪ್ರಮೋಷನ್ ಆದ್ಮೇಲೆ ಅದಕ್ಕಿಂತ ಚೆನ್ನಾಗಿ ಮಾಡಿ ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ಮೂಡಿಸೋ ನಿಟ್ಟಿನಲ್ಲಿ ಅವರು ಪ್ರಯತ್ನಿಸಿದ್ದಾರೆ. ಸತ್ಯದ ದಾರಿಯಲ್ಲಿ ಮುಂದೆ ನಡೆಯುವೆವು, ವಿಜ್ಞಾನಿಗಳ ಪರಿಶ್ರಮದ ಲೋಕಕ್ಕೆ ಕೊಟ್ಟ ಮಹಾಜಯಾನ, ವಿದ್ಯಾರ್ಥಿಗಳಿಗೆ ಶಕ್ತಿ, ನವ ಭಾರತಕ್ಕೆ ಅದುವೇ ನಿಮ್ಮ ಭಕ್ತಿ. ಹಾರಲೆ ಆಕಾಶದ ಮೇಲೆ ಜನ ಹಡಹರಿ ಬೆಳಗಲಿ ಮುಂದೆ, ವಿಜ್ಞಾನ ದಿನದ ಸಂದೇಶ ಒಂದೇ, ಕಲಿಯಿರಿ ಹುಡುಕಿರಿ. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಬ್ಯಾಸಿಗಿದೇರಿ ಇಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ನಡೀತು. ಏನಂತ ಹೇಳಿದ್ರೆ ಫೆಬ್ರವರಿ 28 ವಿಜ್ಞಾನ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಆ ವಿಜ್ಞಾನ ದಿನಾಚರಣೆ ಯಾವುದೋ ಒಂದು CV ರಾವಣ್ಣನ ಫೋಟೋ ಇಟ್ಟು ಹಾರ ಹಾಕಿ ಒಂದೆರಡೇನೋ ಮಾತಾಡಿ ಹೋಗ್ತಕ್ಕಂಥದ್ದು ಇದು ನಾವು ಸರ್ವೇಸಾಮಾನ್ಯವಾಗಿ ನೋಡ್ತೀವಿ. ಬಟ್ ಇಲ್ಲಿ ನೋಡಿದಾಗ ವಿವಿಧ ರೀತಿಯಾಗಿರ್ತಕ್ಕಂಥ ಚಿತ್ತಾರಗಳು, ಆಮೇಲೆ ಸೈನ್ಸ್ಗೆ ಸಂಬಂಧಪಟ್ಟಂತ ಎಲ್ಲ ಕೋಶ ಭಿತ್ತಿಗಳು, ಆಮೇಲೆ ಚಾರ್ಟ್ಗಳು ಇವೆಲ್ಲವನ್ನ ಹಾಕಿ ಮಕ್ಕಳಿಗೆ ಪ್ರದರ್ಶನ ನೀಡಿ ಬೆಳಗ್ಗೆ ಎಕ್ಸಿಬಿಷನ್ ಕೂಡ ಇತ್ತು. ಎಕ್ಸಿಬಿಷನ್ ಅಲ್ಲಿ ಹೊಸ ಹೊಸ ತಂತ್ರಜ್ಞಾನವನ್ನ ಮಕ್ಕಳೇ ಸಹಿತ ತಯಾರಿಸಿಕೊಂಡು ಅದನ್ನ ಎಲ್ಲರಿಗೂ ಬಂದಂತ ಅತಿಥಿಗಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತಯಾರು ಮಾಡಿದ್ರು. ಸಾಧಿಸಿರಿ ಮುಂದೆ ವಿಜ್ಞಾನಿಗಳ ಪರಿಶ್ರಮದ ಫಲ, ಲೋಕಕ್ಕೆ ಕೊಟ್ಟ ಮಹಾಜೀವನ, ವಿದ್ಯಾರ್ಥಿಗಳೇ ನೀವೇ ಶಕ್ತಿ, ನವ ಭಾರತಕ್ಕೆ ಅದುವೇ ನಿಮ್ಮ ಭಕ್ತಿ, ವಿಜ್ಞಾನಿಗಳ ಪರಿಶ್ರಮದ ಫಲ. ಈ ದಿವಸ ನಮ್ಮ ಸರ್ಕಾರಿ ಪ್ರೌಢಶಾಲೆ ಬ್ಯಾಸಿಗೇರಿಯಲ್ಲಿ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಭಾಳ ಉತ್ಸಾಹದಿಂದ ಎಲ್ಲ ಮಕ್ಕಳನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಎಲ್ಲ ಶಿಕ್ಷಕರೊಡಗೂಡಿ
ಮುಖ್ಯೋಪಾಧ್ಯಾಯರು ಆದಿಯಾಗಿ ನಮ್ಮ ವಿಜ್ಞಾನ ಶಿಕ್ಷಕರು ಭಾಳ ತುಂಬು ಮನದಿಂದ ಭಾಳ ನೀಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಾನು ನೋಡಲಾಗಿ ಎಲ್ಲ ಮಕ್ಕಳ ಇನ್ವಾಲ್ವ್ಮೆಂಟು ಕೂಡ ನಾನು ನೋಡಿದೆ. ಎಲ್ಲ ವಿವರಣೆ ಸಹಿತ ನಾನು ಎಲ್ಲ ಏನು ಭಾಗವಹಿಸಿದ್ದಾರೆ ಅವನ್ನೆಲ್ಲವೂ ನಾನು ವೀಕ್ಷಣೆ ಮಾಡಿದ್ದೀನಿ. ಅದರಲ್ಲಿ ಈ ದೇಹ ರಚನೆ, ಆಮೇಲೆ ವಿದ್ಯುತ್ ಶಕ್ತಿ ಇದಾಗೋದು, ಅದನ್ನೆಲ್ಲ ಮಕ್ಕಳು ಭಾಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಆಮೇಲೆ ಮಕ್ಕಳಿಗೆ ಇದು ಭಾಳ ಉಪಯುಕ್ತ ಆಗ್ತದೆ ಅಂತ ನನಗೆ ಅನಿಸಿದೆ. ಯಾಕಂತೇಳಿದರೆ ಇದರಿಂದ ಮಕ್ಕಳು ನೋಡಿದರು, ಕಲಿತರು. ಆಮೇಲೆ ಕೆಲವೊಂದು ನಾಟಕಗಳನ್ನು ಕೂಡ ಆಡಿದರು. ಆ ನಾಟಕಗಳ ಮೂಲಕ ವಿಜ್ಞಾನದ ಬಗ್ಗೆ ಆಸಕ್ತಿ ಇರ್ಬೋದು, ಮೂಢನಂಬಿಕೆ. ಇಂತಹ ಮಹಾನ್ ವಿಜ್ಞಾನಿಗಳ ಸಾಲಲಿ ನಿಮ್ಮಯ ಸಾಧನೆಯು ಒಂದು ಸೇರಲಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟ